ಸರ್ ಈಗ ನೀವಾಗಲೇ ಹೇಳಿದ್ರಿ ಅಂದರೆ ಈಗ ಕೊಡಗಿಗೆ ಈ ರೈಲ್ವೆ ಬೇಡ, ಜೊತೆಗೆ ಆ ಟೂರಿಸಂ ಜಾಸ್ತಿ ಆಗಿ ಓವರ್ ಟೂರಿಸಂ ಆಗ್ತಾ ಇದೆ ಅಂತ. ಇನ್ ಕೇಸ್ ಮುಂದೆ ಫ್ಯೂಚರಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆದರೆ ಅಥವಾ ಈ ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇಲ್ಲಿಗೆ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಾದರೆ ಅದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಇವಾಗ ನಾವು 2015 ಸಮಥಿಂಗ್ ನಮ್ಮದೊಂದು ದೊಡ್ಡ ಪ್ರೊಟೆಸ್ಟ್ ಆಯಿತು. ನಾವು ಕೊಡಗಿನಲ್ಲಿ ಪ್ರೊಟೆಸ್ಟ್ ಮಾಡುವಂತ ಇದೆ. ಆವಾಗ ಕೊಕ್ಕಳ ಮೇಡಮ್ ಮಂಜು ಅಂತ ಇದ್ದಾರೆ ಇಲ್ಲಿ ಯುನೈಟೆಡ್ ಕೊಡೋ ಆರ್ಗನೈಸೇಷನ್. ಅವ್ರು ಹೇಳಿಲ್ಲ ಬೇಡ ಇಲ್ಲಿ ಬೇಡ ಮೈಸೂರಲ್ಲಿ ಮಾಡುವಂತ. ಸೊ ಮೈಸೂರಲ್ಲಿ ಮಾಡ ಬೆಟರ್ ಇಂಪ್ಯಾಕ್ಟ್. 15,000 ಜನರು ಸೇರಿದ್ರು ಪ್ರೊಟೆಸ್ಟ್ ಅಗೇನ್ ರೈಲ್ವೇಸ್ ಟು ಕೊಡಗು. ಸೊ ಆವಾಗಿಂದ ಗೌರ್ಮೆಂಟ್ ಸ್ವಲ್ಪ ದೇರ್ ಆಲ್ಸೋ ಕ್ಲೋಸ್. ಸೊ ಅದು ಏನಿಲ್ಲ, ವಿ ಹ್ಯಾವ್ ಟು ಕೀಪ್ ಗೋಯಿಂಗ್ ಟು ದ ಕೋರ್ಟ್ ಆ್ಯಂಡ್ ಡೂಯಿಂಗ್ ದ ಪ್ರೊಟೆಸ್ಟ್ ಆ್ಯಂಡ್ ಗೋಯಿಂಗ್ ಟು ಮೀಡಿಯಾ. ಯಾಕೆಂದರೆ ಜಡ್ಜ್ ಆಲ್ಸೋ ರೀಡ್ಸ್ ದ ನ್ಯೂಸ್ ಪೇಪರ್, ಹಿ ಆಲ್ಸೋ ಸೀಸ್ ಟಿವಿ. ಸೊ ಹಿ ಈಸ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ ಬೈ ಡೆಮಾನ್ಸ್ಟ್ರೇಷನ್, ಅಪೋಸಿಷನ್ ಆ್ಯಂಡ್ ಡೆಮೊಕ್ರೆಟಿಕ್ ಅಪೋಸಿಷನ್. ವಿ ಆರ್ ನಾಟ್ ಡೂಯಿಂಗ್ ಎನಿ unlawful or undemocratic. What is within our right, we must do. The right to protest, we must continue. We must use the court. We must use the media. We must go to our elected representatives. ಸರ್, ಇನ್ನು ಈ ಏಜಲ್ಲೂ ನೀವು ಇಷ್ಟೊಂದು ಫಿಟ್ ಆಗಿದ್ದೀರಾ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಸರ್? ಫಿಟ್ನೆಸ್ ಅದು ಆರ್ಮಿದೊಂದು ಅಭ್ಯಾಸ, ಬೆಳಿಗ್ಗೆ PT, ಈವ್ನಿಂಗ್ ಗೇಮ್ಸ್, ಅದು ಬಿಟ್ಟಿಲ್ಲ, ಅದನ್ನು ಬಿಟ್ಟಿಲ್ಲ. ಸೊ ಅದೇ ಬೆಳಿಗ್ಗೆ ಜಿಮ್ ಹೋಗ್ತೀನಿ, ಇಲ್ಲದೆ ಒಂದೊಂದು ಸತಿ ರನ್ನಿಂಗ್ ಹೋಗ್ತೀನಿ, ಜಾಗಿಂಗು. ಈವ್ನಿಂಗ್ ಮುಂಚೆ ಐ ಟು ಪ್ಲೇ ಬಾಸ್ಕೆಟ್ಬಾಲ್ ಇತ್ತು, ಇವಾಗ ನಾಟ್. ಬಟ್ ನಾನು ಈ ಮಕ್ಕಳು ಬಾಕ್ಸಿಂಗ್ ಮಾಡುವಾಗ ಈವ್ನಿಂಗ್ ಅಲ್ಲಿ ನಾನು ಇದು ಮಾಡಿ, ಬಟ್ ಐ ಗೋ ಆ್ಯಂಡ್ ವಾಚ್ ದೆಮ್ ಪ್ರಾಕ್ಟೀಸ್. ಸ್ವಲ್ಪ ನಾನು ಬೇರೆ ಕೋಚಸ್ ಇದ್ದಾರೆ, ಬಟ್ ಇಟ್ಸ್ ವೆರಿ ಗುಡ್ ಟು ಸ್ಪೆಂಡ್ ಟೈಮ್ ವಿತ್ ದ ಯಂಗರ್ ಪೀಪಲ್. ಇನ್ನು ಆರ್ಮಿನಲ್ಲಿ ಸರ್ ಅಲ್ಲಿ ಫುಡ್ ಯಾವ ರೀತಿ ಸಿಗ್ತಾ ಇತ್ತು? ಆ ಫುಡ್ ಹ್ಯಾಬಿಟ್ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಆರ್ಮಿ ಫುಡ್ ವಾಸ್ ವೆರಿ ಗುಡ್ ಬಿಕಾಸ್ ವಿ ಹ್ಯಾಡ್ ಅವರ್ ಕುಕ್ಸ್ ಆ್ಯಂಡ್ ಆರ್ಮಿಯಲ್ಲಿ ration was very good. Everything was fine. ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಓನ್ಲಿ ವಿಂಟರಲ್ಲಿ. ಯಾಕೆಂದರೆ ವಿಂಟರಲ್ಲಿ ಪಿಕೆಟ್ಲಿರುವಾಗ ದ ಓನ್ಲಿ ಪ್ರಾಬ್ಲಮ್ ಇಸ್ ನಾವು ಫೀಲ್ಡ್ ಏರಿಯಾದಲ್ಲಿ ಪೋಸ್ಟಲ್ಲಿ ಇರುವಾಗ ವಿಂಟರಲ್ಲಿ, ಯಾಕೆಂದರೆ ಎಲ್ಲ ರೋಡ್ಸು ಇವಾಗ ಎಲ್ಲ ರೋಡ್ಸ್ ಇಂಪ್ರೂವ್ ಆಗಿದೆ, ಎಲ್ಲಲ್ಲಿ ವೆಹಿಕಲ್ ಹೋಗ್ತಾರೆ. ಆವಾಗ ವೆಹಿಕಲ್ ಹೋಗೋದಿಲ್ಲ. ಸಮ್ಟೈಮ್ಸ್ ಇದು ಬರ್ತಿತ್ತು, ಮ್ಯೂಲ್ ಆ್ಯನಿಮಲ್ ಟ್ರಾನ್ಸ್ಪೋರ್ಟ್. ಇಲ್ಲೋದ್ರೆ ಫಾರ್ 3 weeks ಯು ಆರ್ ಈಟಿಂಗ್ ಓನ್ಲಿ ಟಿನ್ ಸ್ಟಫ್, ಟಿಂಡ್ ವೆಜಿಟೇಬಲ್, ಟಿಂಡ್ ಕೀಮಾ. ಅದು ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ವಿಶಿಂಗ್ ವಾಂಟ್ ಟು ಸಮ್ ಫ್ರೆಶ್ ಸಮಥಿಂಗ್. ಅದರ್ವೈಸ್ ವೆರಿ ಗುಡ್. ಅದೇ ವಿ ಆರ್ ಫಾರ್ ಅ ಪುವರ್ ನೇಷನ್, ಐ ಥಿಂಕ್ ದ ಆರ್ಮಿ ಇಸ್ ಲುಕ್ಡ್ ಆಫ್ಟರ್ ವೆಲ್. ಸೊ ಈಗ ನಿಮ್ದು ಈವನ್ ಆಫ್ಟರ್ ರಿಟೈರ್ಮೆಂಟ್ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ಓಕೆ ಸರ್. ಎಸ್, ಈಗ ಇನ್ನೊಂದು ಬಾಕ್ಸಿಂಗ್ ಕ್ಲಾಸಸ್ ಕೂಡ ಇದೆ ನಿಮ್ಮದೇ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದೇ ಬಾಕ್ಸಿಂಗ್ ಕ್ಲಾಸಸ್ ಇವಾಗ ಕೊಡಗಿನಿಂದ ಫ್ರಮ್ ಕೊಡಗು ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಇದ್ದಾರೆ. ಇವಾಗ ಒಂದು ನಮ್ಮ ಇದು ಬಾಕ್ಸಿಂಗ್ ಕೋಚ್ ರಿಟೈರ್ಡ್ DK ಮೇದಪ್ಪ ಅವರ MEGಲಿದ್ದು, ಅವರು ಸಹ ನ್ಯಾಷನಲ್ ಚಾಂಪಿಯನ್. ಮತ್ತು ನಮ್ಮ ಕ್ಯಾಪ್ಟನ್ ಮಾಚೆಯ ಅವರು ಒಲಿಂಪಿಕ್ಸ್ ಹೋಗಿದ್ದಾರೆ, ಮಾಂಟ್ರಿಯಲ್ ಒಲಿಂಪಿಕ್ಸ್. ಮತ್ತು ಇವಾಗ ಸುಬೇದಾರ್ ಕುಟ್ಟಪ್ಪ, ಈಸ್ ಅ ನ್ಯಾಷನಲ್ ಕೋಚ್ ಆಫ್ ದ ಇಂಡಿಯನ್ ಸೀನಿಯರ್ ಟೀಮ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಇವರಿದ್ದಾರೆ ಬಾಕ್ಸಿಂಗ್ ಚಾಂಪಿಯನ್ಸ್, ನಾಣಯ್ಯ, ಚೆಂಗಪ್ಪ, ಸೋ ಮೆನಿ. ಸೊ ಕ್ಯಾಪ್ಟನ್ ಚಂದ್ರಶೇಖರ್ ಅವರು ಈಗ ಬ್ಯಾಂಗ್ಳೂರ್ ಇದ್ದಾರೆ. ಆ್ಯಕ್ಚುಲಿ ಒಂದು 3 weeks ಬ್ಯಾಕ್ ನಾನು ಇಲ್ಲಿ ಒಂದು ಸ್ಟೇಟ್ ಸಬ್ ಜೂನಿಯರ್ ಟೂರ್ನಮೆಂಟ್ ನಾನು ಆರ್ಗನೈಸ್ ಮಾಡಿದ್ದೆ. ಅವರೆಲ್ಲ ಬಂದಿದ್ದರು, ಎಲ್ಲ ಚೆನ್ನಾಗಾಯಿತು. ಸೊ ಐ ನ್ಯೂ ಇಲ್ಲಿ ಪೊಟೆನ್ಷಿಯಲ್ ಇದೆ, ಟ್ಯಾಲೆಂಟ್ ಇದೆ, ಆದರೆ ಅವ್ರನ್ನ ಈ ಗೇಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಫಸ್ಟ್ಲಿ. ಸೊ ನಾವು ಗೇಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲಿ. ಸೊ ಮತ್ತೆ ಮಕ್ಕಳು ಒಂದು ಮಾದರಿ ಸಿಗ್ತಾ ಇದ್ದಾರೆ, ಒಂದು 25-30. ಆದರೆ ಬಾಕ್ಸಿಂಗ್ ಅಂದರೆ ಕ್ರಿಕೆಟ್ ಕ್ಯಾಂಪ್ ಅಂದರೆ 200 ಮಕ್ಕಳು ಬಂದುಬಿಡ್ತಾರೆ. ಬಾಕ್ಸಿಂಗ್ ಎಲ್ಲ ಒಂದು 50 ಮಕ್ಕಳು ಬರ್ತಾರೆ. ಒಂದು ಸ್ವಲ್ಪ ಎಲ್ಲ ರಗಡ ಆದಮೇಲೆ ಅದು 30-20 ಅದಷ್ಟು. ಬಟ್ ಇದು ಟಫ್ ಸ್ಪೋರ್ಟು, ಆದರೆ ಪೊಟೆನ್ಷಿಯಲ್ ಇದೆ. ಅದು ಇಷ್ಟವರೆಗೆ ನಮಗೆ ಓನ್ಲಿ ವಿ ಹ್ಯಾವ್ ಅಚೀವ್ಡ್ 1 ನ್ಯಾಷನಲ್ ಲೆವೆಲ್ ಮೆಡಲ್. ವಿ ಆರ್ ಹೋಪಿಂಗ್ ಟು ಗೆಟ್ ಮೋರ್ ಇನ್ ದ ಫ್ಯೂಚರ್. ಎಸ್, ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ನೌ ಇಟ್ ಈಸ್ ಕಾಲ್ಡ್ ನೀತಿ ಆಯೋಗ್ ಇನ್ ಡೆಲ್ಲಿ. ಸರ್, ಈಗ ನೀವು ಹಿಮಾಲಯದ ಬಗ್ಗೆ ಮಾತಾಡ್ತಾನೆ ಇದ್ರಿ ಸ್ಟಾರ್ಟಿಂಗ್ ಇಂದ ಕೂಡ. ಸೊ ಈ ಹಿಮಾಲಯವನ್ನ ರಕ್ಷಣೆ ಮಾಡೋದಕ್ಕೆ ಏನಾದರೂ ದಾರಿ ಇದೆಯಾ ನಿಮ್ಮ ಪ್ರಕಾರ? ನೋಡಿ, ಹಿಮಾಲಯ ಮತ್ತು ನಮ್ಮ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಆಲ್ಸೋ ಈಸ್ಟರ್ನ್ ಘಾಟ್ಸ್. ಸೊ ಇದನ್ನ ರಕ್ಷಣೆ ಮಾಡೋದು
ವೆರಿ ಇಂಪಾರ್ಟೆಂಟ್. ಹೌದು. ಯಾಕೆಂದರೆ ಇದು ಕ್ಲೈಮೇಟ್ ಚೇಂಜು, ರೆಡ್ಯೂಸ್ಡ್ ರೈನ್ಫಾಲ್ ಎಲ್ಲ ಆಗಿ ನಾಳೆ ನೀರಿನ ಸಮಸ್ಯೆ ಆಗ್ತದೆ. ಮತ್ತು ಇಂಡಿಯಾ ನಿಮಗೆ ಗೊತ್ತಿರ್ಬೋದು, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಸಿಚುವೇಶನ್ ಆಫ್ ಗ್ರೌಂಡ್ ವಾಟರ್. ದೇ ಆರ್ ರನ್ನಿಂಗ್ ಡೇಂಜರಸ್ಲಿ ಔಟ್ ಆಫ್ ವಾಟರ್. ಸೊ ನಮ್ಮ ನದಿಗಳನ್ನ ಕಾಪಾಡಬೇಕು. ನಾವು ಕೆಳಗಿಂದ ಗ್ರೌಂಡ್ ವಾಟರ್ ಬೋರ್ವೆಲ್ ತಗೊಂಡು ಹೋದರೆ ಇಟ್ ಈಸ್ ಫಿನಿಶ್ಡ್. ವಿ ಮಸ್ಟ್ ಹ್ಯಾವ್ ಹೆಲ್ದಿ ರಿವರ್ಸ್, ಹೆಲ್ದಿ ಸ್ಟ್ರೀಮ್ಸ್, ಹೆಲ್ದಿ ಕ್ಯಾಚ್ಮೆಂಟ್ ಏರಿಯಾಸ್. ಸೊ ನಾನು ನಿತ್ಯ ಆಯೋಗ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದು ಅರ್ಲಿ ಇಟ್ ವಾಸ್ ನೋನ್ ಆಸ್ ಪ್ಲಾನಿಂಗ್ ಕಮಿಷನ್. ಸೊ ಅಲ್ಲಿ ನಮ್ಮ ರೆಜಿಮೆಂಟ್ ಆಫೀಸರ್ ಜನರಲ್ ನಾರಾಯಣನ್ ಆಫ್ಟರ್ ರಿಟೈರ್ಮೆಂಟ್ ಈಸ್ ದೇರ್. ಸೊ ಅವ್ರ ಹತ್ರ ಹೋಗಿ ನಾನು ಸುಮಾರು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹಿ ಸೆಡ್ ಯು ಟಾಕ್ ಟು ದ ವಾಟರ್ ರಿಸೋರ್ಸಸ್ ಆಫೀಸರ್. ಸೊ ಐ ಸ್ಪೋಕ್ ಟು ಹಿಮ್. ಐ ಸೆಡ್ ವೈ ಡೋಂಟ್ ಯು ಹ್ಯಾವ್ ಅ ನ್ಯಾಷನಲ್ ಕ್ಯಾಚ್ಮೆಂಟ್ ಏರಿಯಾ ಪಾಲಿಸಿ ಉಂಟಂತ. He said, illa, but we have got a national water policy. So I said, in that water policy, do you have anything to protect catchment area? He says, no. So this country does not have a policy to protect Himalaya and Western Ghats. I'm not blaming anybody because it is, or any government, because it is happening since independence, this policy. I said, you must have, if you have a national water policy, ಅದರಲ್ಲಿ catchment area policy ಬರಲೇಬೇಕು. ಮತ್ತು ನಾನು ಐ ವೆಂಟ್ ಟು ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ. ಅಲ್ಲಿ ನೋಡುವಾಗ ಅಲ್ಲಿ ಒನ್ ಆಫ್ ಅವರ್ ಫಾರ್ಮರ್ DCs, Subodh Yadav, he was one of the DCs here. He is sitting there as some joint secretary or something. I said, Mr. Yadav, what is this? He said, yes, you are right, Colonel, we must have. So, but it is like that only. Because it is a big thing, ಅದು ಆಗಬೇಕು, ಇದು ಮಾಡಬೇಕು, ಸ್ಟಡಿ ಆಗಬೇಕು, it takes long. ಆದರೆ ದಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಮಿಷನ್ಸ್, ಐ ಥಿಂಕ್. ಯಾಕಂದರೆ ವಿ ಮಸ್ಟ್ ಹ್ಯಾವ್ ಅ ನ್ಯಾಷನಲ್ ಕ್ಯಾಚ್ಮೆಂಟ್ ಏರಿಯಾ ವಾಟರ್ ಪಾಲಿಸಿ ಇದೆ. ಕ್ಯಾಚ್ಮೆಂಟ್ ಏರಿಯಾ ಪಾಲಿಸಿ ಮಸ್ಟ್ ಕಮ್, ಲೈಕ್ ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಕ್ಯಾಚ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರಬೇಕು. ಕಸ್ತೂರಿಗನ್ ರಿಪೋರ್ಟ್ ಡಿಡ್ ನಾಟ್ ವರ್ಕ್, ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಡಿಡ್ ನಾಟ್ ವರ್ಕ್. ದೇವರ್ ಅಟೆಂಪ್ಟ್ಸ್ ಟು ಮೇಕ್ ಪ್ರೊಟೆಕ್ಟ್ ಕ್ಯಾಚ್ಮೆಂಟ್ ಏರಿಯಾ, ಅದೆಲ್ಲ ಫೇಲ್ ಆಯಿತು. ಬಟ್ ಸಮ್ಹೌ ವಿ ಮಸ್ಟ್ ಪುಷ್ ಇನ್ ಕ್ಯಾಚ್ಮೆಂಟ್ ಏರಿಯಾ ಪ್ರೊಟೆಕ್ಷನ್. ಇಲ್ಲೋದ್ರೆ ಇಟ್ ಈಸ್ ಇಟ್ಸ್ ಅ ಮೇಜರ್ ಪ್ರಾಬ್ಲಮ್. ಆ್ಯಂಡ್ ಅದರ ಬಗ್ಗೆ ಹೇಳ್ತಾ ಇರುವಾಗ ಇವಾಗ ಒಂದು ರಿವರ್ ಇಂಟರ್ಲಿಂಕಿಂಗ್ ಒಂದು ಪ್ರಪೋಸಲ್ ಇದೆ. ರಿವರ್ ಇಂಟರ್ಲಿಂಕಿಂಗ್ ಅದು ಆಗಬಾರ್ದು. ವಿ ಮಸ್ಟ್ ಪ್ರೊಟೆಕ್ಟ್ ದ ಕ್ಯಾಚ್ಮೆಂಟ್ ಏರಿಯಾಸ್, ಡೂ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಅದೆಲ್ಲ ನಾನು ಬುಕ್ಕಲ್ಲಿ ಬರೆದಿದ್ದೀನಿ. ಇದು ರಿವರ್ ಇಂಟರ್ಲಿಂಕಿಂಗ್ ಮಾಡೋದು, 6 ನದಿನ ಇದಕ್ಕೆ ಸೇರಿಸೋದು, ಇಟ್ ಈಸ್ ಅ ಡಿಸಾಸ್ಟರ್.